ಉಡುಪಿಯ ಜಿಲ್ಲೆಯೊಂದರ ಗ್ರಾಮದ ಪ್ರಭಾವಿ ಗುತ್ತಿಗೆದಾರರೊಬ್ಬರು ಸ್ವಂತ ಖರ್ಚಲ್ಲಿ 6 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಸುವ ಮೂಲಕ ಒಂದು ಗ್ರಾಮದ ನೀರನ್ನ ಇನ್ನೊಂದು ಗ್ರಾಮಕ್ಕೆ ತನ್ನ ಮನೆಗೆ ಹಾಯಿಸಲು ತಯಾರಿ ನಡೆಸಿದ್ದಾರೆ. ಆದರೆ ಸ್ಥಳೀಯ ಗ್ರಾಮಸ್ಥರು ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ಕುಡಿಯೋ ನೀರನ್ನ 3 ಇಂಚಿನ ಪೈಪ್ ಬಳಸಿ 6 ಕಿಲೋಮೀಟರ್ ವರೆಗೆ ಕೊಂಡೊಯ್ಯೋದು ಸಂಶಯಾಸ್ಪದವಾಗಿದೆ ಎಂದಿದ್ದಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ರಸ್ತೆಯ ಮೂಲಕ ಪೈಪ್ ಅಳವಡಿಸಲು ಬಿಡಲ್ಲ ಅಂತ ಧರಣಿ ಕೂತಿದ್ದಾರೆ. ವ್ಯಕ್ತಿಯೊಬ್ಬರು ತನ್ನ ಮನೆಯ ಬಳಕೆಗೆ ಅನ್ನುವ ಒಂದು ಕಾರಣವನ್ನು ಇಟ್ಟುಕೊಂಡು ಒಂದು ಗ್ರಾಮ ಪಂಚಾಯಿತಿಯಿಂದ ಇನ್ನೊಂದು ಗ್ರಾಮ ಪಂಚಾಯಿತಿಗೆ ನೀರನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ಬೋದು. ಇದು ಹನೇಹಳ್ಳಿ ಪಂಚಾಯತ್ನಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಖಾಸಗಿ ಜಮೀನಿನಲ್ಲಿ ತೋಡಿರುವಂಥ ಬೃಹತ್ ಗಾತ್ರದ ಬಾವಿ. ಈ ಬಾವಿಯಿಂದ ನೀವು ನಂಬಲೇಬೇಕು, ಸುಮಾರು 6 ಕಿಲೋಮೀಟರ್ ದೂರ ಎಡತಾಡಿ ಗ್ರಾಮ ಪಂಚಾಯತ್ನ ರಂಗನಕೆರೆ ಅನ್ನುವಲ್ಲಿ ಅವರೊಂದು ಬಂಗಲೆಯನ್ನು ಕಟ್ಟಿಸಿದ್ದಾರೆ. ಅಲ್ಲಿಗೆ ನೀರನ್ನು ಹಾಯಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಬಹಳ ಬೃಹತ್ ಗಾತ್ರದ ಬಾವಿ, ನಾವಿಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅಪಾರ ಪ್ರಮಾಣದ ನೀರಿನ ಸಂಗ್ರಹ ಇದೆ. ಇದಕ್ಕೆ 3 ಇಂಚಿನ ಪೈಪನ್ನು ಕೂಡ ಅಳವಡಿಸಿದ್ದಾರೆ. 10 HP ಪಂಪನ್ನು ಕೂಡ ಹಾಕಿದ್ದಾರೆ. ಕೇವಲ ಮನೆ ಬಳಕೆಗೆ ಅಂತ ಹೇಳಿ ಆದರೆ ಇಷ್ಟು ಪ್ರಮಾಣದ ದೊಡ್ಡ ಬಾವಿ ಯಾಕೆ ಬೇಕು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಯಾಕೆ ತೆಗೆದುಕೊಂಡು ಹೋಗಬೇಕು, ಅದು ಕೂಡ 6 ಕಿಲೋಮೀಟರ್ ದೂರಕ್ಕೆ ನೀರು ಹೋಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಬಹಳ ಸುಂದರವಾದ ಪರಿಸರ, ಇಲ್ಲಿ ಸಾಕಷ್ಟು ಕೃಷಿ ಚಟುವಟಿಕೆ, ತರಕಾರಿಗಳನ್ನೆಲ್ಲ ಬೆಳೆಯಲಾಗುತ್ತೆ. ಆಸುಪಾಸಿನಲ್ಲಿ ದೇವಾಲಯಗಳು ಕೂಡ ಇದೆ. ಈ ಬೃಹತ್ ಗಾತ್ರದ ಬಾವಿಯಿಂದ ನೀರು ಇಂಗುವಂಥ ಅಪಾಯ ಇದೆ ಅನ್ನುವಂಥದ್ದು ಒಂದು ಆತಂಕ. ಆದರೆ ಇನ್ನೊಂದು ಆತಂಕ ಇರುವಂಥದ್ದು, ಒಂದು ದೊಡ್ಡ ಪ್ರಮಾಣದ ಯಾವುದೋ ಉದ್ಯಮಕ್ಕೆ ಈ ನೀರು ಬಳಕೆ ಆಗ್ತದೆ, ದಿನ ಬಳಕೆಗೆ ಅಥವಾ ಕುಡಿಯುವ ನೀರಿಗೆ ಇದರ ಅಗತ್ಯ ಇಷ್ಟು ಪ್ರಮಾಣದಲ್ಲಿ ಯಾಕೆ ಬರುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಮೂಲಭೂತವಾದ ಪ್ರಶ್ನೆ ಇರುವಂಥದ್ದು. ಮತ್ತು ಈ ಪ್ರಶ್ನೆಯನ್ನೇ ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ನಲ್ಲಿ ಪೈಪ್ ಅಳವಡಿಕೆಗೆ ಬೇಕಾದ ಅನುಮತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಗ್ರಾಮ ಪಂಚಾಯತ್ ಸರಿಯಾಗಿ ಈ ಸಮಸ್ಯೆಯನ್ನು ನಿರ್ವಹಿಸಿಲ್ಲ ಅನ್ನುವಂಥದ್ದು ಸ್ಥಳೀಯ ಗ್ರಾಮಸ್ಥರ ಆರೋಪ ಇರುವಂಥದ್ದು. ಮತ್ತು ಈ ಆರೋಪವನ್ನು ಮುಂದಿಟ್ಟುಕೊಂಡು ಸತತವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ನಲ್ಲಿ ವಿಶೇಷ ಸಭೆಯನ್ನು ಕೂಡ ಇರಿಸಿಕೊಂಡಿದ್ದಾರೆ. ತಮ್ಮ ಆಗ್ರಹಗಳನ್ನಲ್ಲಿ ಅವರು ಮಾಡ್ತಾ ಇದ್ದಾರೆ. ಪಂಚಾಯತ್ ಅವರಿಗೆ ಬೆಂಬಲ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪಂಚಾಯತ್ ಎದುರಲ್ಲೂ ಕೂಡ ಸಾಕಷ್ಟು ಜನ ಸೇರುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮತ್ತು ನಮಗೆ ನ್ಯಾಯ ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬೆಳಗಿನಲ್ಲೇ ಸಾಕಷ್ಟು ಜನ ಗ್ರಾಮಸ್ಥರೆಲ್ಲ ಬಂದು ಸೇರಿದ್ದಾರೆ. ಪಂಚಾಯತ್ನಲ್ಲಿ ವಿಶೇಷ ಗ್ರಾಮ ಸಭೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವ ಕುತೂಹಲ. ಸರ್, ಆತಂಕ ಏನು ನಿಮಗಿರೋದು ಅಂತ ಅಂದರೆ ನೀರಲ್ವಾ, ತಗೊಂಡು ಹೋಗಲಿ ಅಲ್ವಾ, ಯಾಕೆ ಆತಂಕ? ನಮ್ಮದು ಆತಂಕ ಕೇಳಿದ್ರೆ ಇದು ನಮ್ಮದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಇದೆ ಆಲ್ರೆಡಿ. ಈಗ ನಮ್ಮದು ವಾರಕ್ಕೆ 1 ಸರ್ತಿ 2 ಸರ್ತಿ ನೀರು ಬಿಡುವಂಥದ್ದು. ನಮ್ಮದೇನು ಅಬ್ಜೆಕ್ಷನ್ ಕೇಳಿದ್ರೆ ಬೇರೆ ಗ್ರಾಮ ಪಂಚಾಯತಿಯಿಂದ 5.5-6 ಕಿಲೋಮೀಟರ್ ಗಟ್ಟಲೆ ಇಲ್ಲೊಂದು ಬಾವಿ ತೋಡಿ ಇಲ್ಲಿಂದ ನೀರು ತೊಗೊಂಡು ಹೋಗುವಂಥ ಸಂಭವ ಯಾರಿಗೂ ಕೂಡ ಇಲ್ಲ. ಒಂದು ಮನೆಗೆ ಕುಡಿಲಿಕ್ಕೆ ನೀರು ಎಷ್ಟು ಬೇಕು ನಮ್ಮ ಪ್ರಶ್ನೆ. ಅದು ನೀವು ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಅವ್ರ ಮನೆ ತೊಗೊಂಡು ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ವರಾಯಿ ಪ್ರಾಜೆಕ್ಟ್ ಬಂದಿದೆ, ಮನೆಗೂ ನೀರು ಅಂತ ಒಂದು ಯೋಜನೆ ಕೂಡ ಬಂದಿದೆ. ಕುಡಿಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸಿಗುತ್ತೆ. ನಾವು ಇದನ್ನು ಅವಕಾಶ ಮಾಡಿಕೊಟ್ರೆ ಇದು ನಾಳೆ ದುಡ್ಡಿದ್ದವರು ಮತ್ತೊಂದು ಗ್ರಾಮ ಪಂಚಾಯತ್ನವರು ನಮ್ಮ ವಾರ್ಡಲ್ಲಿ ಬರ್ತಾರೆ ನೀರು ಕೊಡಿ ಅಂತೇಳಿ. ನಮ್ಮದು ಅಬ್ಜೆಕ್ಷನ್ನು ಇಲ್ಲಿಂದ ಯಾವುದೇ ಕಾರಣಕ್ಕೂ ನೀರು ಬಿಡುವುದಿಲ್ಲ ಅಂತೇಳಿ. ಇವರು 3 ಇಂಚು ಪೈಪ್ ಹಿಡ್ಕೊಂಡು ಹೋಗಿ ಮನೆಗೆ ಅವರು ಒಬ್ಬರಿಗೆ ಕುಡಿಲಿಕ್ಕೆ ನೀರಂತ ಸುಳ್ಳು ಹೇಳಿ ಅವ್ರು ನೆಕ್ಸ್ಟ್ ಕಾಂಕ್ರೀಟ್ ಮಿಕ್ಸಿಂಗ್ ಘಟಕ ಸ್ಥಾಪನೆ ಮಾಡಲಿ. ಮೊದಲಿತ್ತು ಅವರದ್ದು, ಅದನ್ನೇ ಈಗ ಖಾಲಿ ಮಾಡಿ ಇಟ್ಟಿದ್ದಾರೆ, ಗ್ರೌಂಡ್ ಕ್ಲಿಯರೆನ್ಸ್ ಮಾಡಿದ್ದಾರೆ. ಈಗ ಪುನಃ ಶುರು ಮಾಡ್ತಾರೆ ನೀರು ಹೋದ ನಂತರ. ನಮ್ಮಲ್ಲಿ ನೀರೇ ಇರುವುದಿಲ್ಲ, ಯಾರಿಗೂ ಕುಡಿಲಿಕ್ಕಿಲ್ಲ. ಅವ್ರು ಹೇಳ್ತಾರೆ ನಮ್ಮದು 1 ಕಿಲೋಮೀಟರ್ ದೂರ ಇದೆ ನಿಮ್ಮ ಮನೆ, ನಿಮ್ಮದು ಹೇಗೆ ಖಾಲಿ ಆಗುತ್ತೆ ಹಾಗೆ ಈಗ ಅಂತ. ನಮಗೆ 1 ಕಿಲೋಮೀಟರ್ ದೂರ ಆದರೂ ಅಂತರ್ಜಲ ಕುಸಿತವಾಗಿ ನಮ್ಮ ಬಾವಿಯಲ್ಲಿ ಈಗ 1 ಫೀಟ್ ನೀರಿದೆ. ನಾವೀಗ ಶಾಂತಿಯುತ ಹೋರಾಟ ಮಾಡ್ತಾಯಿದ್ದೇವೆ ಮತ್ತು ಹಿಂಸಾತ್ಮಕ ಹೋರಾಟ ಮಾಡ್ತಾಯಿದ್ದೇವೆ. ನಮ್ಮದು ಒಂದೇ ಕಳಕಳಿಯ ವಿನಂತಿ ಅಂತ ಹೇಳಿದರೆ, ಮೇಲಾಧಿಕಾರಿಗಳು ಬಂದು ನಮ್ಮ ಊರಿನ ಸಮಸ್ಯೆಯನ್ನು ಆಲಿಸಿ ನಮಗೆ ಕುಡಿಯಲಿಕ್ಕೆ ನೀರಿನ ಸಮಸ್ಯೆ ಉಂಟಂತ ನೋಡಿಕೊಂಡು ಮುಂದೆ ಅವರಿಗೆ ಆಸ್ಪದ ಕೊಡಬೇಕು. ನಮ್ಮ ಊರಿನವರ ವಿರೋಧ ಕಟ್ಕೊಂಡು ಹೋಗಬಾರ್ದಂತ ನಮ್ಮ ಬೇಡಿಕೆ ಅಷ್ಟೇ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.